ಬೆಳೆಗೆ ಗೊಡ್ಡು ರೋಗ ಬಂದು ಬೆಳೆ ಹಾನಿ ಸೂಕ್ತ ಪರಿಹಾರಕ್ಕೆ ರೈತರ ಆಕ್ರೋಶ. ಸೇಡಂ ತಾಲೂಕಿನ ಸಿಲಾರ್ಕೋಟ್ ಗ್ರಾಮದ ಸುಮಾರು 4500 ಎಕರೆ ಭೂಮಿ ಇದ್ದು ಅದರಲ್ಲಿ ಅರ್ಧಕ್ಕಿಂತ ಹೆಚ್ಚು ಭೂಮಿಯಲ್ಲಿ ರೈತರು ಬೆಳೆದಿರುವ ತೊಗರಿ ಬೆಳೆಗೆ ಗೊಡ್ಡು ರೋಗ ಬಂದು ರೈತರು ಕಂಗಾಲಾಗಿದ್ದಾರೆ. ಒಬ್ಬೊಬ್ಬ ರೈತರ ಭೂಮಿ 3 ಎಕರೆಗಿಂತ ಹೆಚ್ಚು ಭೂಮಿಯಲ್ಲಿ ರೈತರು ತೊಗರಿ ಬೆಳೆ ಬೆಳೆದದ್ದು 3 ರಿಂದ 4 ಬಾರಿ ಔಷಧಿ ಸಿಂಪಡಣೆ ಕೂಡ ಮಾಡಿದ್ದಾರೆ. ಆದರೆ ಯಾವುದೇ ಪ್ರಯೋಜನವಿಲ್ಲದೆ ಬೆಳೆ ಸಂಪೂರ್ಣ ಹಾಳಾಗಿ ರೈತರು ಸಂಕಷ್ಟಕ್ಕೆ ಒಳಗಾಗಿದ್ದಾರೆ. ಇದೀಗ ಸರ್ಕಾರವು ರೈತರಿಗೆ ನೀಡಿರುವ ಬೆಳೆ ಹಾನಿ ಪರಿಹಾರವು ಕನಿಷ್ಠ ಅವರು ತಂದಿರುವ ಔಷಧಿ ಖರ್ಚಿಗೆ ಕೂಡ ಸಾಲುತ್ತಿಲ್ಲ. ಅದರಲ್ಲೂ ಕೆಲವು ರೈತರಿಗೆ ಪರಿಹಾರ ಇನ್ನೂ ಸಿಕ್ಕಿಲ್ಲ. ಸಿಲಾರ್ಕೋಟ್ ಗ್ರಾಮದ ರೈತ ಸಂಕಷ್ಟಕ್ಕೆ ಸರ್ಕಾರವು ಮತ್ತು ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಸೂಕ್ತ ಕ್ರಮ ಕೈಗೊಂಡು ರೈತರಿಗೆ ಸರಿಯಾದ ಬೆಳೆ ಹಾನಿ ಪರಿಹಾರ ನೀಡಬೇಕು ಎಂದು ರೈತರು ಆಕ್ರೋಶ ವ್ಯಕ್ತಪಡಿಸಿದರು. ಈ ವೇಳೆ ರೈತ ಭೀಮಪ್ಪ ಪೊಟ್ಟಿ ಅವರು ಮಾತನಾಡಿ, ಈ ಭಾಗದ ರೈತರು ತೊಗರಿ ಬೆಳೆಗೆ ಹೆಚ್ಚಿನ ಆದ್ಯತೆ ನೀಡುತ್ತಾರೆ. ರೈತರ ಪಾಲಿಗೆ ದೈವ ಸ್ವರೂಪಿಯಾಗಿರುವ ತೊಗರಿ ಬೆಳೆಯು ಈ ವರ್ಷ ಅತಿಯಾದ ಮಳೆಯಿಂದ ಗೊಡ್ಡು ರೋಗ ಬಂದು ಒಬ್ಬೊಬ್ಬ ರೈತರು ಸುಮಾರು 5 ಎಕರೆಗಿಂತ ಹೆಚ್ಚು ತೊಗರಿ ಬೆಳೆ ಬೆಳೆದದ್ದು 3 ರಿಂದ 4 ಬಾರಿ ಔಷಧಿ ಸಿಂಪಡಣೆ ಮಾಡಿದರೂ ಕೈಗೆ ಬಂದ ತುತ್ತು ಬಾಯಿಗೆ ಬರಲಿಲ್ಲ ಎಂಬಂತೆ ರೈತರು ಸಂಕಷ್ಟಕ್ಕೆ ಒಳಗಾಗಿದ್ದಾರೆ. ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಗ್ರಾಮಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ನೊಂದ ರೈತರಿಗೆ ಸರಿಯಾದ ಪರಿಹಾರ ನೀಡಬೇಕು ಎಂದು ಹೇಳಿದರು. ಸಿಲಾರ್ಕೋಟ್ ಗ್ರಾಮದಲ್ಲಿ ನಮ್ಮ ಈ ಅತಿವೃಷ್ಟಿಯಿಂದ ಬೆಳೆ ನಾಶ ಆಗಿ ಹೋಗಿದೆ ಮತ್ತು ಇದು ಗುಡ್ಡು ರೋಗ ಬಂದು ಈ ಸಿಲಾರ್ಕೋಟ್ ಗ್ರಾಮದಲ್ಲಿ ಎಲ್ಲರಿಗೆ ರೈತರಿಗೆ ಭಾಳ ನಷ್ಟ ಆಗಿದೆ. ಈ ಅಧಿಕಾರಿಗಳು ಮತ್ತು ಈ ಸರ್ಕಾರ ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ಈ ರಾಜ್ಯ ಸರ್ಕಾರದ ಕಡೆಯಿಂದ ಮತ್ತು ಈ ಎಲ್ಲ ರೈತರಿಗೆ ನಷ್ಟ ಏನನ್ನ ಒಂದು ಎಕರೆಗೆ 25,000 ಕೊಟ್ಟು ಪರಿಹಾರ ನೀಡಬೇಕಾಗಿ ನಮ್ಮ ಊರ ಕಡೆಯಿಂದ ನಾವು ಹೇಳ್ತಾ ಇದ್ದೇವೆ. ಮತ್ತು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಎಲ್ಲ ಇದು ಮಾಡಿ ಪರಿಹಾರ ಕೊಡಬೇಕಾಗಿ ನಮ್ಮ ವಿನಂತಿ. ಸಂಬಂಧಪಟ್ಟ ಅಧಿಕಾರಿಗಳಿಗೆ ಈ ಸಿಲಾರ್ಕೋಟ್ ಗ್ರಾಮದಲ್ಲಿ ಮಿನಿಮಮ್ ಮಳೆ ಅತಿಯಾಗಿ ಬೀಳುವುದರಿಂದ ಅತಿಯಾಗಿ ಮಿನಿಮಮ್ 4,500ದಾಗ ಮಿನಿಮಮ್ 1,500 ಎಕರೆ ಮಿನಿಮಮ್ ಹೋಗಿದೆ. ಅದರಲ್ಲಿ ಮಳೆ ಜಾಸ್ತಿ ಬಂದು ತೊಗರಿ ಈ ರೀತಿ ಆಗಿದೆ, ಬೆಳೆನೇ ಇಲ್ಲ. ಒಟ್ಟಾಗಿ ಟೋಟಲಾಗಿ ಇದರಲ್ಲಿ ಸರ್ಕಾರ ಎಚ್ಚೆತ್ತುಕೊಂಡು ಅಧಿಕಾರಿಗಳಿಗೆ ಏನಾನ ಪರಿಹಾರ 1 ಎಕರೆಗೆ 25,000 ಕೊಡಬೇಕಾಗಿ ತಮ್ಮಲ್ಲಿ ಆಗ್ರಹಿಸ್ತಿದ್ವಿ. ಸಿಲಾರ್ಕೋಟ್ ಗ್ರಾಮದಲ್ಲಿ ಭಾಳ ಮಳೆಯಿಂದ 2,000 ಹೆಕ್ಟರ್ ನಾಶವಾಗಿದೆ. ಇದೇ ರೀತಿಯಾಗಿದೆ. ಆದ ಕಾರಣ ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ನಮ್ಮ DC ಅವರು ರಾಜ್ಯ ಸರ್ಕಾರವು ಕೂಡ ಎಚ್ಚೆತ್ತುಕೊಂಡು ಈ ಒಂದು ಬೆಳೆ ನಷ್ಟವನ್ನು ಈಗ ಕೊಟ್ಟಿದ್ದ ಸರ್ಕಾರವು ಭಾಳ ಕಮ್ಮಿ ಕೊಟ್ಟಿದೆ. ಅದರಿಂದ ನಮಗೇನು ಅದು ಉಪಯೋಗವೂ ಇಲ್ಲ. ಆದ ಕಾರಣ ಈಗ ಸರ್ಕಾರವು ಇದು ನೋಡಿ ಕೂಡ ಎಕರೆಗೆ 25,000 ರೂಪಾಯಿಗಳು ನಿಗದಿಪಡಿಸಬೇಕು ಮತ್ತು ರೈತರು ಇದೇ ರೀತಿ ಆದರೆ ಮುಂದೆ ಅವರು ನೇಣಿಗೆ ಶರಣಾಗೋ ಸಾಧ್ಯತೆ ಹೆಚ್ಚಾಗಿರುತ್ತದೆ ನಮ್ಮ ಸಿಲಾರ್ಕೋಟ್ ಗ್ರಾಮದಲ್ಲಿ. ಆದ ಕಾರಣ ನಮ್ಮ ಸರ್ಕಾರವು ಸ್ವಲ್ಪ ನಮ್ಮ ಕಡೆ ಗಮನ ಹರಿಸಿ ರೈತರಿಗೆ ಭಾಳ ಇಲ್ಲಿ ತೊಂದರೆ ಭಾಳ ಆಗಿದೆ. ಈ ವರ್ಷವೂ ಭಾಳ ಅತಿ ಮಳೆಯಿಂದಾಗಿ ರೈತರಿಗೆ ಭಾಳ ಸಂಕಷ್ಟ ಸುದ್ದಿ ಇದು. ಆದ ಕಾರಣ ತಾವುಗಳು ಈ ಸಿಲಾರ್ಕೋಟ್ ಗ್ರಾಮಕ್ಕೆ ಭೇಟಿಯಾಗಿ ಮತ್ತು ಇದು ಸರ್ವೆ ಮಾಡಿ ನೀವು ನೋಡಬಹುದು. ಆದ ಕಾರಣ ತಮ್ಮಲ್ಲಿ ಬೇಡಿಕೊಳ್ಳೋದಿಷ್ಟೇ, ಇಲ್ಲಿ ಬಂದು ನೀವು ನಮ್ಮ ಗ್ರಾಮಕ್ಕೆ ಬಂದು ಭೇಟಿಯಾಗಿ ಮತ್ತು ಗ್ರಾಮದ ಲೆಕ್ಕಾಧಿಕಾರಿಗಳು ಇಲ್ಲಿಗೆ ಬಂದು ನೋಡಬೇಕು. ಇಲ್ಲಿ ಬಂದು ಸರ್ವೆ ಮಾಡಿ ಅವರು ಪರಿಹಾರ ನಿಧಿ ನೀಡಬೇಕು ಅಷ್ಟೇ. ನಿಮ್ಮದು ಎಷ್ಟು ಎಕರೆ ಇದೆ ಸರ್? ಇದು ನಿಮ್ಮದು ನಿಮ್ಮ ಕಡೆಯಿಂದ? ನಮ್ಮ ಮನೆದು ನಂದು 12 ಎಕರೆ. 12 ಎಕರೆ ಪೂರ ಇದು 12 ಎಕರೆದಾಗ 2 ಎಕರೆ ಅಷ್ಟೇ ಸರಿಯಾಗದ, ಒಟ್ಟು ಟೋಟಲ್ ಹೋಗಿದೆ. ಹೌದ್ರಿ. ನಿಮ್ದು ಎಷ್ಟು? 15 ಎಕರೆ ಅದ. 15 ಎಕರೆ. ನಮ್ಮದು 4 ಎಕರೆ ಹೋಗಿದೆ. ನಿಮ್ದು ರೀ? ನಮ್ಮದು 6 ಎಕರೆ ಹೋಗಿದೆ ರೀ. ನಿಮ್ದು ರೀ ಸರ್? 15 ಎಕರೆ ರೀ. ನಿಮ್ದು 13 ಎಕರೆನು. ನಿಮ್ದಪ್ಪ? ನಂದು 6. ನಿಮ್ದು 5 ಎಕರೆ. ನಿಮ್ಮದು? ನಮ್ಮದು 4 ಎಕರೆ. ನಿಮ್ಮದು 7 ಎಕರೆ. ಈ ಸಂದರ್ಭದಲ್ಲಿ ಶ್ರೀನಿವಾಸ ಪೊಟ್ಟಿ, ಭೀಮಪ್ಪ ಪೊಟ್ಟಿ, ಪ್ರವೀಣ್ ಕಲಾಲ್, ನರೇಶ್ ರೆಡ್ಡಿ, ಅಬ್ಬನಿ, ಸಾಯಿಲ್ಲು ಪೂಜಾರಿ, ಶಿರೀಶ್ ರೆಡ್ಡಿ, ಸುರೇಂದ್ರ ಕಲಾಲ್, ಚಿನ್ನ ಬಾಲಯ್ಯ ತಲಾರಿ ಸೇರಿದಂತೆ ಇನ್ನಿತರ ರೈತರು ಮುಖಂಡರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ವೆಂಕಟಪ್ಪ ಕೆಸುಗಾಲ್, ಭಾರತ ವೈಭವ ನ್ಯೂಸ್, ಸೇಡಂ.
Thanks for watching. Read, discuss, and debate with editor Dr. Yan Prashant Rao. Wanted reporters in print, digital, and visual media for Bharat Vaibhav Daily Newspaper, BV News 5 Channel, and BV Fast Web News from all the talukas of Karnataka, Goa, and Maharashtra. If interested, send your resume to 9019229369.